ಓಂ ಮಾರುತಾತ್ಮಜಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸ್ವಾಗತವನ್ನು ಕೋರುತ್ತಾ ನಾವು ಪ್ರತಿಯೊಬ್ಬರಿಗೂ ಭವಿಷ್ಯ ಕೇಳಬೇಕು ಅಥವಾ ನಮ್ಮ ಜೀವನದ ಬಗ್ಗೆ ತಿಳ್ಕೋಬೇಕು ಅಥವಾ ನಮ್ಮ ಭವಿಷ್ಯತ್ತು ಹೇಗಿರುತ್ತೆ, ನಾವೇನು ಸರಿ ಮಾಡ್ಕೋಬೇಕು ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಕುತೂಹಲ, ಕಾತುರ, ಆಸೆ ಇದ್ದೇ ಇರುತ್ತೆ. ಆದರೆ ಆ ಭವಿಷ್ಯ ಹೇಳ್ತಕ್ಕಂಥದ್ದು ಹೇಗೆ ಹೇಳ್ತೀವಿ ನಾವು? ಜನ್ಮ ದಿನಾಂಕದ ಮುಖೇನ ಹೇಳ್ತಕ್ಕಂಥ ಒಂದು ಪದ್ಧತಿ ಇರ್ಬೋದು, ಹಸ್ತದ ಮುಖೇನ ಹೇಳ್ತಕ್ಕಂಥದ್ದು, ಮುಖ ನೋಡಿ ಹೇಳ್ತಕ್ಕಂಥದ್ದು, ಹಾಗೆಯೇ ನಾವು ಈ ಒಂದು ಆ ಸಮಯಕ್ಕೆ ತಕ್ಕ ಹಾಗೆ ಏನೋ ಬಾಯಲ್ಲಿ ಬರ್ತಕ್ಕಂತಹ ವಿಷಯ ಹೇಳಿ ಅಥವಾ ಧೈರ್ಯ ತುಂಬಿಸ್ತಕ್ಕಂತಹ ಇವೆಲ್ಲವನ್ನು ನೋಡೋಕ್ಕೆ ಹೋದಾಗ ಇದೆಲ್ಲವೂ ಕೂಡ ಭವಿಷ್ಯ ಹೇಳೋ ಜೊತೆಗೆ ನಾವು ಹಸ್ತ ಸಾಮುದ್ರಿಕ ಹಸ್ತವನ್ನು ನೋಡೋದ್ರ ಜೊತೆಗೆ ಮತ್ತೊಂದು ಭಾಗ ಕೂಡ ಇದೆ, ಅದು ಉಗುರನ್ನು ನೋಡಿ ನಿಮ್ಮ ಗುಣ ಹೇಗೆ, ನಿಮ್ಮ ನಡತೆ ಹೇಗೆ, ನಿಮ್ಮ ತಾಮಸ ಗುಣ ಇದೆಯಾ, ರಾಜಸ ಗುಣ ಇದೆಯಾ, ಹಾಗೆ ಸಾತ್ವಿಕ ಗುಣ ಇದೆಯಾ, ಹಾಗೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ಶಕ್ತಿ ಹೇಗಿದೆ, ಇದೆಲ್ಲವನ್ನು ಕೂಡ ಕೆಲವು ನಾವು ಈ ಪದ್ಧತಿಗಳಲ್ಲಿ ಮತ್ತೊಂದು ಪದ್ಧತಿ ಅಂತ ಹೇಳಿದ್ರೆ ಅದು ಉಗುರಿನಿಂದ. ಯಾಕೆಂದರೆ ಉಗುರುಗಳಲ್ಲಿ 4 ವಿಧ. ಆ 4 ವಿಧದಲ್ಲಿ ನಾವು ಉಗುರನ್ನು ನೋಡಿ ಭವಿಷ್ಯತ್ತನ್ನು ಹೇಳ್ತಕ್ಕಂಥ ಸಾಧ್ಯತೆ ನಮಗೆ ಇರದೆ. ಯಾಕೆಂದರೆ ನಮ್ಮ ದೇಹ ವಾತ, ಪಿತ್ತ, ಕಫ. ಯಾರೋ ಒಬ್ಬರು ವಾತದವರಾಗಿರ್ತಾರೆ, ಪಿತ್ತದವರಾಗಿರ್ತಾರೆ, ಕಫದವರಾಗಿರ್ತಾರೆ. ಇವು 3 ಅಂತೂ ಒಟ್ಟಲ್ಲಿ ಒಬ್ಬ ಮನುಷ್ಯನ ದೇಹದಲ್ಲಿ ಇವು 3 ಭಾಗಗಳು ತುಂಬ ಇರುತ್ತೆ. ನಾಡಿಯನ್ನು ನಾವು ನೋಡಬೇಕಾದ್ರೆ ಈ ವಾತ, ಪಿತ್ತ, ಕಫ ನೋಡಿನೇ ನಾವು ನಿರ್ಧರಿಸಬೇಕಾಗಿರುತ್ತೆ. ಈ 4 ವಿಧದ ಉಗುರುಗಳು ನಿಮ್ಮ ಕೈಯನ್ನು ನೀವೇ ನೋಡ್ಕೊಂಡು ನೀವು ಹೇಳ್ಕೊಬೋದು ನಿಮ್ಮ ಗುಣವನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ. 4 ವಿಧದ ಉಗುರುಗಳಲ್ಲಿ ಅಗಲವಾದ ಉಗುರು, ಅಗಲ ಇರುತ್ತೆ ಉಗುರು. ಹಾಗೆ ವೃತ್ತಾಕಾರದ ಉಗುರು, ರೌಂಡಾಗಿರ್ತಕ್ಕಂಥ ಉಗುರು. ಅದರ ಜೊತೆಗೆ ಲಂಬವಾಗಿ ಉದ್ದವಾಗಿರ್ತಕ್ಕಂತಹ ಉಗುರು, ಹಾಗೆ ಚೌಕಾಕಾರವಾಗಿರ್ತಕ್ಕಂಥದ್ದು ಉಗುರು. ಇದರಲ್ಲಿ ಅಗಲವಾದ ಉಗುರು ಇರ್ತಕ್ಕಂಥವರಿಗೆ ಸಾಮಾನ್ಯವಾಗಿ ಈ ಮೇಷರಾಶಿಯವರು, ಸಾಮಾನ್ಯವಾಗಿ ಮೇಷರಾಶಿ, ಈ ಸಿಂಹರಾಶಿ, ಧನುಸು ರಾಶಿಯವರಿಗೆ ಈ ಉಗುರು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಇವರು ತಕ್ಷಣ ಪ್ರತಿಕ್ರಿಯೆ ಕೊಡ್ತಾರೆ, ಸಾಧನೆ ಮಾಡೋಕ್ಕೆ ಹೋಗ್ತಾರೆ. ಹಾಗೆ ಎಲ್ಲೋ ಒಂದು ಕಡೆ ಒಂದು ಮನಸ್ಸನ್ನು ಗಟ್ಟಿ ಹಿಡ್ಕೊಂಡು ರಿಸಲ್ಟ್ ನೋಡ್ತಾ ಇರ್ತಾರೆ. ಅದರ ಜೊತೆಗೆ ಸಾಧಕರು ಆಗಿರ್ತಾರೆ, ಶ್ರಮಜೀವಿಗಳು ಆಗಿರ್ತಾರೆ, ಮುಂಗೋಪಿತನಗಳು ಆಗಿರ್ತಾರೆ, ಹಠಮಾರಿ ತಂದವರು ಕೂಡ ಆಗಿರ್ತಾರೆ. ಯಾರು? ಈ ಅಗಲವಾದಿ ಇರತಕ್ಕಂಥ ಉಗುರು. ಏನೇ ಕಷ್ಟ ಬಂದರೂ ಕೂಡ ಅದನ್ನು ಪರಿಷ್ಕರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಈ ರಾಶಿಯವರೇ ಅಂತಿಲ್ಲ, ಆಲ್ಮೋಸ್ಟ್ ಬೇರೆ ರಾಶಿಯವರಿದ್ದರೂ ಕೂಡ ಈ ಗುಣಗಳು ಅವರಿಗಿರುತ್ತೆ. ಇನ್ನು ಎರಡನೇದು ಬಂದು ವೃತ್ತಾಕಾರದ ಉಗುರು. ಅದರ ಜೊತೆಗೆ ಈ ಅಗಲವಾದ ಉಗುರುವಿಗೆ ರಾಜಕೀಯ ಯೋಗ ತುಂಬ ಚೆನ್ನಾಗಿರುತ್ತೆ. ಆ ಉಗುರು ನೋಡಿದ ತಕ್ಷಣ ಹೇಳಬೇಕು, ಏನಪ್ಪ ನೀನು ರಾಜಕೀಯ ಯೋಗ ತುಂಬ ಚೆನ್ನಾಗಿದೆ ಅಂತ. ಹಾಗೆ ಇನ್ನು ವೃತ್ತಾಕಾರದ ಉಗುರು ಇರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಈ ಕಟಕ ರಾಶಿ, ವೃಶ್ಚಿಕ ರಾಶಿಯವ್ರಿಗೆ ಇದಿರುತ್ತೆ. ಮೀನರಾಶಿಯವ್ರಿಗೂ ಉಗುರು ಸಾಮಾನ್ಯವಾಗಿ ರೌಂಡ್ ಇರುತ್ತೆ. ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಧಾನ ಪ್ರಿಯರು, ತಾಳ್ಮೆಯ ಪ್ರಿಯರು, ಸಹನ ಪ್ರಿಯರು. ನೋಡೋಣ, ಇನ್ನೊಂದು ಪ್ರಯತ್ನ ಮಾಡೋಣ ಅಂತಕ್ಕಂಥವ್ರು. ಆತುರದ ನಿರ್ಧಾರಗಳಿರೋದಿಲ್ಲ. ಯಾಕೆಂದರೆ ಎಷ್ಟೋ ಜನ ನೋಡ್ಬೋದು ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿಗಳಾಗ್ಬೋದು, ಇವರೆಲ್ಲ ಸ್ವಲ್ಪ ತಾಳ್ಮೆಯನ್ನು ಅದನ್ನು ಅಳವಡಿಸ್ಕೊಳ್ತಾರೆ. ಹಾಗೆ ವ್ಯಕ್ತಿತ್ವ ಚೆನ್ನಾಗಿರುತ್ತೆ, ಧರ್ಮಚಿಂತಕರಾಗಿರ್ತಾರೆ, ತಂತ್ರ ಮಂತ್ರ ಯಂತ್ರದ ಬಗ್ಗೆ ಇವರಿಗೆ ಒಲವು ಜಾಸ್ತಿ ಇರುತ್ತೆ. ಇನ್ನು ಲಂಬ ಉಗುರು ಅಂದರೆ ಉದ್ದವಾಗಿ ಉಗುರು ಇರುತ್ತೆ. ಇವರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯವರು ಇರ್ತಾರೆ. ಸ್ವಲ್ಪ ರಸಿಕತೆಯಿಂದ ಮಾತಾಡ್ತಾರೆ, ಪ್ರೇಮ ಇವರಿಗೆ ಜಾಸ್ತಿ ಇರುತ್ತೆ, ಪ್ರೀತಿ ಜಾಸ್ತಿ ಇರುತ್ತೆ, ಬೇಗ ಆಕರ್ಷಣೆ ಮಾಡ್ಕೊಳ್ತಾರೆ, ಬೇಗ ಆಕರ್ಷಿತರೂ ಕೂಡ ಆಗ್ತಾರೆ. ಅದರ ಜೊತೆಗೆ ಸಮಾಜದಲ್ಲಿ ಎಲ್ಲೇ ಹೋದರೂ ಇವರಿಗೆ ಹೆಸರು ಬೇಕು, ಕೀರ್ತಿ ಪ್ರತಿಷ್ಠೆಗಳಿಗೆ ಹೋರಾಡ್ತಾರೆ. ಯಾರು? ಉದ್ದ ಉಗುರಿರೋರು. ಅದಕ್ಕೇ ಹಿಂದಿನ ಕಾಲದಲ್ಲಿ ಮಹಿಳೆಯರು ಕೆಲವರೆಲ್ಲ ಉಗುರನ್ನು ಉದ್ದ ಬಿಡ್ತಾಯಿದ್ರು. ಯಾಕೆ ಬಿಡ್ತಾಯಿದ್ರು ಅಂದರೆ ಜನನ ಆಕರ್ಷಣೆ ಮಾಡ್ಕೋಬೋದು, ಜನ ಉಗುರು ಕಡೆ ಆದರೂ ನೋಡ್ತಾರಲ್ಲ. ಹಾಗಾಗಿ ಉದ್ದವಾದ ಉಗುರಿಗೆ ಜನಪ್ರಿಯರು ಅಂತೂ ಕೂಡ ನಾವು ಹೇಳ್ಬೋದು. ಅವರು ಈ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕೂಡ ಗಳಿಸ್ಕೊಳ್ತಕ್ಕಂಥ ಸಾಧ್ಯತೆ. ಅದರ ಜೊತೆಗೆ ಅವರಿಗೆ ಬಲ ಮೆದುಳು ಆ್ಯಕ್ಟಿವ್ ಆಗಿರುತ್ತೆ. ಇನ್ನು ಕಡೆಯದಾಗಿ ಈ ಲಂಬ ಉಗುರವರು ಈ ಸಿನಿಮಾ ನಟರಿರ್ಬೋದು, ಸಾಹಿತಿಗಳಿರ್ಬೋದು, ಪುಸ್ತಕ ಬರೀತಕ್ಕಂಥವ್ರು, ರೈಟರ್ಸ್ ಇರ್ಬೋದು, ಇವರಿಗೆಲ್ಲ ಒಂದು ಸ್ವಲ್ಪ ಬಲ ಮೆದುಳು ಆ್ಯಕ್ಟಿವ್ ಆಗಿರುತ್ತೆ. ಮತ್ತು ಅಧಿಕ ಸ್ನೇಹಿತರು. ಒಂದು ಫೋನ್ ತೆಗೆದ್ರೆ ಇವರಿಗೆ 5-6 ಸಾವಿರ ಜನ ಫ್ರೆಂಡ್ಸೇ ಇರ್ತಾರೆ. ಇನ್ನು ಲಾಸ್ಟ್ ಇರೋದು ಚೌಕಾಕಾರದ ಉಗುರು ಇರ್ತಕ್ಕಂಥವ್ರು, ಚೌಕವಾಗಿರುತ್ತೆ ಉಗುರು. ಆ ಉಗುರು ಇರ್ತಕ್ಕಂಥವ್ರಿಗೆ ಇವರು ಮಿಥುನ ರಾಶಿ, ಇನ್ನು ತುಲಾ ರಾಶಿಯವರು, ಸಾಮಾನ್ಯವಾಗಿ ಕುಂಭರಾಶಿಯವರು. ಸೀಕ್ರೆಟ್ ಏನೇ ಮಾತಾಡಿ ಸೀಕ್ರೆಟ್. ಇವರು ಊಟ ಮಾಡ್ತಾಯಿದ್ರು ಯಾರಿಗೂ ಹೇಳ್ಬೇಡಿ ಅಂತಾರೆ. ಈ ಪ್ರತಿ ವಿಷಯದಲ್ಲೂ ಗುಟ್ಟು ಚೌಕಾಕಾರ. ವಿಷಯನ ಯಾರಿಗೂ ಬೇಗ ಹೇಳಲ್ಲ. ಆದರೆ ಇವರು ವಿಷಯ ಹೇಳೋಕ್ಕೋದ್ರೆ ಬಿಡೋದೇ ಇಲ್ಲ, ಅಷ್ಟೊತ್ತು ಮಾತಾಡ್ತಾರೆ. ಗಾಂಭೀರ್ಯ ಇರುತ್ತೆ, ಸೀಕ್ರೆಟ್ ಇರುತ್ತೆ.
ಸೋತರು ಗೆದ್ದಿವೆ ಅಂತ ಹೇಳ್ತಾರೆ, ಗೆದ್ದರು ಸೋತ್ವಿ ಅಂತ ಹೇಳ್ಕೊತಾರೆ. ಧೈರ್ಯ ಇರುತ್ತೆ, ಸ್ವಂತ ಉದ್ಯೋಗ ಇರುತ್ತೆ, ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಯಾರನ್ನೂ ನಂಬಲ್ಲ. ಇವ್ರದ್ದೇ ಆದ ಒಂದು ಮನೆ, ಇವ್ರದ್ದೇ ಆದ ಆಲೋಚನೆ, ಇವ್ರದ್ದೇ ಆದ ಒಂದು ಮನಸ್ಥಿತಿ ಇರುತ್ತೆ. ಆದರೂ ಇವರು ಸಮಾಜದಲ್ಲಿ ಒಂದು ಒಳ್ಳೆಯ ಜೀವನವನ್ನು ಕೂಡ ನಡೆಸ್ತಾರೆ. ತುಂಬ ಒಳ್ಳೆಯದಾಗುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.